ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ನಾನಿವತ್ತು ನಿಮಗೆ ಒಂದು ಗಿಡದ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ನೋಡಿ, ಪನ್ನೀರ್ ಎಲೆ ಗಿಡ ಅಂತ ಹೇಳಿಬಿಟ್ಟು ಪೂಜೆನಲ್ಲಿ ಇದನ್ನು ಬಹಳವಾಗಿ ಉಪಯೋಗಿಸ್ತೀವಿ. ಎಷ್ಟು ಹೆಲ್ದಿಯಾಗಿ ಬಂದಿದೆ ನೋಡಿ ಗಿಡ. ಇದು ಹಾಕಿ ಒಂದು 6 ಮಂತ್ಸ್ ಆಗಿರ್ಬೋದು ಅಷ್ಟೇ. ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ. ಇದು ಒಂದು ಕಟಿಂಗಿಂದ ಗ್ರೋ ಮಾಡಿದ್ದು ಇದು ಗಿಡ. ಇದ್ರ ಎಲೆಗಳು ನೋಡಿ ಎಷ್ಟು ದೊಡ್ಡದಾಗಿದೆ. ಇದನ್ನು ನಾವು ಕಾಕಡದಲ್ಲಿ ಮಧ್ಯೆ ಹೂ ಕಟ್ಟೋದಕ್ಕೆ ಉಪಯೋಗಿಸ್ತೀವಿ. ಕನಕಾಂಬರದಲ್ಲಿ ಉಪಯೋಗಿಸ್ಬೋದು, ದುಂಡು ಮಲ್ಲಿಗೆನಲ್ಲಿ ಉಪಯೋಗಿಸ್ಬೋದು, ಇಲ್ಲ ದಾಸವಾಳದ ಹಿಂದ್ಗಡೆ ಈ ಥರ ಒಂದು ನೋಡಿ, ಇದು ಎಲೆ ನೋಡಿ ಎಷ್ಟು ದೊಡ್ಡ ಎಲೆ ಇದೆ. ಇದು ಫೋಟೋಗೆ ಒಂದು ಹೂವಿನ ಜೊತೆ ಇಟ್ಟರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದ್ರ ಕೇರಿಂಗ್ ಎಲ್ಲ ಇದು ತುಂಬ ಸುಲಭ. ಇದಕ್ಕೆ ಕಾಂಪೋಸ್ಟ್ ಮೆನ್ಯೂರ್ ಹಾಕಿ ಬೆಳಿಬೋದು. ಜೊತೆಗೆ ಸ್ವಲ್ಪ ಯೂರಿಯಾ ಹಾಕಿದ್ರೂ ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಈ ಥರ ಇಲ್ಲಿ ಎಲ್ಲೋ ಲೀವ್ಸ್ ಎಲ್ಲ ಬರ್ತಾ ಇರುತ್ತೆ, ಡ್ರೈ ಆಗಿರೋದು ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಥರ ಬರೋದಕ್ಕೆ ಬಿಡಬಾರ್ದು. ಅದನ್ನೆಲ್ಲ ತೆಗೆದ್ಬಿಟ್ಟು ಹಾಕ್ತಾ ಇರಬೇಕು. ಕ್ಲೀನ್ ಮಾಡ್ತಾಯಿದ್ರೆ ಈ ಗಿಡ ನೋಡಿ, ಇಲ್ಲಿ ಇದೆ, ಡ್ರೈ ಲೀವ್ಸ್ ಇದೆ. ಇದನ್ನೆಲ್ಲ ತೆಗಿತಾ ಇರಬೇಕು ಆಗಾಗ್ಗೆ. ಮತ್ತು ಇದು ಸ್ಯಾಗ್ ಆಗ್ತಾ ಇರುತ್ತೆ. ಸೊ ಹೀಗೆ ಒಂದು ಸಪೋರ್ಟ್ ಕೊಟ್ಬಿಟ್ಟು ಅದಕ್ಕೆ ಕಟ್ಟಿ ಬೆಳೆಸ್ತಾ ಇದ್ದರೆ ತುಂಬ ಚೆನ್ನಾಗಿ ಬೆಳ್ಕೊಂಡು ಹೋಗುತ್ತೆ. ಇದಕ್ಕೆ ತುಂಬ ಬಿಸಿಲಿರೋ ಜಾಗನೂ ಬೇಡ, ಬೆಳಗಿನ ಬಿಸಿಲು ಸಾಕಿದ್ದಕ್ಕೆ. ಮತ್ತು ನೀರು ತುಂಬ ಜಾಸ್ತಿನೂ ಬೇಡ, ತುಂಬ ಕಡಿಮೆನೂ ಬೇಡ. ಬಟ್ ಡೈಲಿ ವಾಟ್ರಿಂಗ್ ಇದು ಬೇಕೇ ಬೇಕು. ಬಿಸಿಲುಗಾಲದಲ್ಲಿ ಡೈಲಿ ವಾಟ್ರ್ ಹಾಕಬೇಕು. ತಂಪಾಗಿರೋ ಜಾಗದಲ್ಲಿಟ್ಟರೆ ಇದು ಇನ್ನೂ ತುಂಬ ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಪೂಜೆನಲ್ಲಿ ಇದಕ್ಕೆ ಅಗ್ರಸ್ಥಾನ ಇದೆ. ಯಾರದೇ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಆಗಲಿ ಇದು ಇದ್ದೇ ಇರುತ್ತೆ, ಈ ಪತ್ರೆ ಇದ್ದೇ ಇರುತ್ತೆ. ಇದನ್ನು ಬೆಳೆಸೋದು ಅಷ್ಟೇ, ತುಂಬ ಕಷ್ಟವೂ ಹೌದು, ತುಂಬ ಸುಲಭವೂ ಹೌದು. ಅದು ಬೆಳೆಸಿರೋರಿಗೆ ಗೊತ್ತು. ಹೋದರೆ ಹೊರಟೆ ಹೋಗಿಬಿಡುತ್ತೆ, ಇದ್ದರೆ ಚೆನ್ನಾಗಿ ಬರುತ್ತೆ. ಹಾಗೆ ನಾನು ತುಂಬ ಸಲ ಟ್ರೈ ಮಾಡಿ ಪ್ರತಿ ವರ್ಷ ಇದನ್ನು ರೀಪಾಟ್ ಮಾಡ್ತಾನೆ ಇರ್ತೀನಿ. ಸೊ ಅದಕ್ಕೋಸ್ಕರ ನನ್ನ ಮನೆಯಲ್ಲಿ ಇನ್ನೂ ಉಳ್ಕೊಂಡಿದೆ ಈ ಗಿಡ. ಎವ್ರಿ ಇಯರ್ ನಾನು ರೀಪಾಟ್ ಎರಡು ಪಾಟಿಗೆ ನಾನು ಹಾಕ್ತಾನೇ ಇರ್ತೀನಿ, ಇಲ್ಲ ಅಂದರೆ ಒಣಗೋಗ್ಬಿಡುತ್ತೆ. ಇದು ನೋಡಿ, ಕಟ್ಟಿಂಗಿಂದನೂ ಗ್ರೋ ಮಾಡ್ಬೋದು. ಅದು ಹೇಗೆ ಅಂತ ತೋರಿಸ್ತೀನಿ. ಈ ಥರ 2 ನಾನು ಕಡ್ಡಿಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇದರಲ್ಲಿ ಸ್ವಲ್ಪ ನೋಟ್ಸ್ ಇರೋ ಥರ ನೋಡಿಬಿಟ್ಟು ತಗೋಬೇಕು. ಇದು ಸ್ವಲ್ಪ ದೊಡ್ಡದಾಗಿದೆ, ಪರವಾಗಿಲ್ಲ. ಹೀಗೆ ಒಂದು ಚಿಕ್ಕ ಪಾಟಲ್ಲೇ ಹಾಕ್ಕೊಳ್ತೀನಿ ಫಸ್ಟು ನಾನು. ಅದನ್ನೇ ಡೈರೆಕ್ಟಾಗಿ ಹಾಕಬಾರ್ದು ಪಾಟ್ಗೆ. ಹೀಗೆ ಒಂದು ಹೋಲ್ ಮಾಡಿಬಿಟ್ಟು, ಅದರ ರೂಟಿಗೆ ಏಟಾಗಬಾರ್ದಲ್ಲ, ಹೀಗೆ ಒಂದು ಹೋಲ್ ಮಾಡಿಬಿಟ್ಟು 2 ಗಿಡಗಳನ್ನ ಹಾಕ್ತೀನಿ. ಚಿಕ್ಕ ಪಾಟ್ಗೆ. ಇದು ಸ್ವಲ್ಪ ದಿವಸ ಥಂಡಿ ಜಾಗದಲ್ಲೇ, ತಂಪಾದ ಜಾಗದಲ್ಲಿ ಇಟ್ಟಿರಬೇಕು, ಬಿಸಿಲಲ್ಲಿ ಇಡಬಾರ್ದು. ಡೈಲಿ ವಾಟ್ರಿಂಗ್ ಮಾಡ್ತಾನೆ ಇರಬೇಕು. ಇಷ್ಟು ಚಿಕ್ಕದ್ರಲ್ಲೇ ನಾವು ಚೆನ್ನಾಗಿ ದೊಡ್ಡ ಗಿಡನ ಗ್ರೋ ಮಾಡ್ಕೋಬೋದು. ಸ್ವಲ್ಪ ದೊಡ್ಡದಾಯಿತು ಅಂದವಾಗ ನಾವು ದೊಡ್ಡ ಪಾಟ್ಗೆ ಹಾಕ್ಕೋಬೋದು. ಇದು ನೋಡಿ, ದೊಡ್ಡ ಪಾಟಲ್ಲೇ ಇದೆ, 12 ಇಂಚಸ್ ಪಾಟಲ್ಲಿದೆ. ಇದು ತುಂಬ ಚೆನ್ನಾಗಿ ಬಂದಿದೆ, ನೋಡ್ತಾ ಇದ್ದರೆ ಖುಷಿ ಆಗುತ್ತೆ. ಇದನ್ನು ಯಾವ ರೀತಿಯೆಲ್ಲ ನಾವು ಯೂಸ್ ಮಾಡ್ಬೋದು ದೇವ್ರ ಮನೆಯಲ್ಲಿ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ನಮ್ಮ ಪೂಜಾ ರೂಮಲ್ಲಿ ನಾನು ಎಷ್ಟು ಚೆನ್ನಾಗಿ ಅದು ಫ್ಲವರ್ಸ್ನ ಸೇವಂತಿಗೆ ಜೊತೆ ಒಂದೊಂದೇ ಎಲೆ ಹಾಕಿಬಿಟ್ಟು ಕಟ್ಬಿಟ್ಟು ಇಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹೂವಿಲ್ಲ ಅಂದ್ರೂ ಈ ಥರ ಒಂದೇ ಒಂದು ಎಲೆ ಇಟ್ಟರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ಲ, ಖುಷಿ ಆಗುತ್ತೆ ನೋಡೋದಕ್ಕೇ. ದಾಸವಾಳಕ್ಕೂ ಅಷ್ಟೇ, ಹೀಗೆ ಒಂದೊಂದು ಎಲೆನೇ ಕಟ್ಬಿಟ್ಟು ಈ ಥರ ನಾವು ದೇವ್ರ ಫೋಟೋಗೆ ಮುಡಿಸಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ಕನಕಾಂಬರನ ಕಟ್ಟಬೇಕಾದ್ರೂ ಇದನ್ನು ಮಧ್ಯದಲ್ಲಿ ಸೇರಿಸಿ ಕಟ್ಬೋದು ನೋಡಿ. ಇದು ನಮ್ಮ ಮನೆಯಲ್ಲೇ ಬಿಟ್ಟಿದ್ದು ಕನಕಾಂಬರ. ಇದಕ್ಕೂ ಅಷ್ಟೇ ಹಾಗೆ ಹಾಕ್ಬಿಟ್ಟು ಕಟ್ಟಿದ್ದೀನಿ ನಾನು.
ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಪತ್ರೆಯಿಂದ ಎಷ್ಟು ಯೂಸಸ್ ಇದೆ ಅಂತ ಹೇಳಿಬಿಟ್ಟು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಲೈಕ್ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.